ಕ್ರಿಸ್ತಪೂರ್ವ 220ರಲ್ಲಿ ಕಿಂಚಿ ಹಂಗರಾಜ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹಾಗೆ ಬಂದು ಚೂ ರಾಜ ಮನೆತನದವರು ಕಟ್ಟಿದ್ದೆ 21,000 ಕಿಲೋಮೀಟರ್ ಕಟ್ಬಿಟ್ರು. ಆ ಕಾಲದಿಂದ ಈ ಗೋಡೆ ಬಿಸಿಲು ಮಳೆ ಚಳಿ ಗಾಳಿ ಅಂದಿರ ನಿಂತ್ಕೊಂಡು ಫೇಸ್ ಮಾಡಿ ಅಟ್ ಪ್ರೆಸೆಂಟು ಈಗ 8,000 ಕಿಲೋಮೀಟ್ರ್ ಈ ಗೋಡೆನ ನಾವು ನೋಡ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಹೆಂಗೆ ಹೇಳಿ ಯಾಕಂದ್ರೆ ಈ ತರ ಇತಿಹಾಸ ಇರುವಂತ ಜಾಗಕ್ಕೆ ಕಾಲಿಟ್ರೆ ಏನೋ ಒಂಥರ ರೋಮಾಂಚನ ಅನ್ಸುತ್ತೆ. ಈ ಗೋಡೆ ಅಂತೂ ನಡ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಉದ್ದಕ್ಕೆ ಹೋಗ್ತಾನೆ ಇರುತ್ತೆ. ಅಲ್ಲಲ್ಲ ಆ ಕಾಲದಲ್ಲಿ ಫೇಮಸ್ ಆಗಿರೋ ಅಂತ ಗ್ರೇಟ್ ವಾಲ್ ಆಫ್ ಚೈನಾ ನೋಡ್ಕೊಂಡು ಬಂದು ನಾವೀಗ ಈ ಕಾಲದಲ್ಲಿ ಇತ್ತೀಚೆಗೆ ಫೇಮಸ್ ಆಗಿರೋ ಅಂತ ಒಲಿಂಪಿಕ್ ಸ್ಟೇಡಿಯಂ ಹತ್ರ ಬಂದ್ಬಿಟ್ಟಿದ್ದೀವಿ. ಮುಂದಿನ ವರ್ಷ ಅಂದರೆ 2024ರಲ್ಲಿ ಪ್ಯಾರಿಸಲ್ಲಿ ಒಲಿಂಪಿಕ್ಸ್ ನಡೆಯುತ್ತಲ್ಲ, ಹಾಗೇನೆ 2008ರಲ್ಲಿ ಚೈನಾದಲ್ಲಿ ನಾವಿರೋಂಥ ಬೇಜಿಂಗಲ್ಲಿ ಒಲಿಂಪಿಕ್ ನಡೆದಿತ್ತು. ಆ ನಡೆದಿರೋ ಅಂಥ ಒಲಿಂಪಿಕ್ ಸ್ಟೇಡಿಯಮ್ಮು ಇದೆ. ಈ ಸ್ಟೇಡಿಯಂ ಅಂತೂ ತುಂಬಾನೇ ಯೂನಿಕ್ ಆಗಿದೆ. ಒಂಥರ ಪಕ್ಷಿಗೂಡು ನೆಸ್ಟಿನ ಆಕಾರದಲ್ಲೇ ಇದೆ ನೋಡ್ರಿ. ದೇವರು ಒಲಿಂಪಿಕ್ ಅಂತ ಬಂದರೆ ಚೈನಾ ತುಂಬಾನೇ ಗೋಲ್ಡ್ ಮೆಡಲ್ ತೊಗೊಂಡಿದೆ. ಚೈನಾ ತುಂಬಾನೇ ಗೋಲ್ಡ್ ಮೆಡಲ್ ತೊಗೊಂಡಿದ್ರು. ಅಮೇರಿಕಾ ಮೇಲ್ಗೈ ಸಾಚಿದೆ. ಯಾಕಂದರೆ ಅವಾಗಿಂದ ಇಲ್ಲಿವರೆಗೂ ಮೆಡಲ್ಸ್ಗಳು ಜಾಸ್ತಿ ಅಮೇರಿಕದವರೇ ಬಾಚ್ಕೊಂಡವ್ರೆ. ಚೈನಾ ನಂಬರ್ 1 ಆಗಬೇಕು ಅಂತ ಚಿಕ್ಕ ವಯಸ್ಸಿಂದನೇ ಮಕ್ಕಳನ್ನ ಸೆಗ್ರಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಚೈನಾದ ಕೋನೆಗೆ ಹೋಗಿ ಮಕ್ಕಳನ್ನ ಹುಡುಕಿ ಮಕ್ಕಳಿಗೆ ಹೆಲ್ತ್ ಚೆಕಪ್ ಮಾಡ್ತಾರೆ. ಫೇಮಸ್ ಆರ್ಕೋಬೆಟಿಕ್ ಡ್ಯಾನ್ಸು. ಆ ಡ್ಯಾನ್ಸ್ ನೋಡ್ತಾ ಕತ್ಲೆ ಹಾಗೆ ಹೋಯ್ತು. ನಾವೀಗ ಬಂದಿದ್ದೀವಿ ಬೇಜಿಂಗ್ನ ಅತ್ಯಂತ ಫೇಮಸ್ಸು ರಸ್ತೆ. ರಾತ್ರಿ ಅಂತೂ ಈ ರಸ್ತೆ ಪಳ ಅಂತ ಹೊಳಿತಾ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಅಜ್ಜಿದೀರು ನೋಡಿ ಡ್ಯಾನ್ಸ್ ಮಾಡಿ ಆಗ್ತಾವ್ರೆ. ಚೈನಾದ ಅಜ್ಜಿದಿರ್ ಡ್ಯಾನ್ಸು, ಆದರೆ ಕಲಿಸ್ತಾ ಇರೋದು ತಾತ. ಓಕೆ ಆಯ್ತು. ಐ ಆಮ್ ಫ್ರಮ್ ಭಾರತ್. ಇಂಗ್ಲಿಷ್ ಓಕೆ ಕೀಪ್ ಇಟ್ ಅಪ್. ವೆರಿ ಗುಡ್ ಓಕೆ. ಚೈನಾದ ಅಜ್ಜಿದಿರಂತೂ ಅದ್ಭುತ. ಓಕೆ ಬಾಯ್. ಓಕೆ ಥ್ಯಾಂಕ್ ಯು ಗುರು. ವೆಲ್ಕಮ್ ಟು ಬೇಜಿಂಗ್ನ ಮೋಸ್ಟ್ ಫೇಮಸ್ ರಸ್ತೆ. ರಾತ್ರಿ ಆಗ್ಬಿಟ್ರೆ ಈ ರಸ್ತೆ ಫಳ ಅಂತ ಹೊಳಿತಾ ಇರುತ್ತೆ ನೋಡಿ. ಅಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿದೆ, ಫಳ ಅಂತ ಹೊಳಿತಾ ಇದೆ. ಜಗತ್ತಲ್ಲಿ ಯಾವ್ಯಾವ ಬ್ರ್ಯಾಂಡ್ ಇದೆಯೋ ಆ ಎಲ್ಲ ಬ್ರ್ಯಾಂಡ್ಗಳು ಬೇಜಿಂಗಲ್ಲಿ ಈ ರಸ್ತೆಲೇ ಇವೆ. ಇಲ್ಲಿ ಯಾವುದೇ ರೋಬೋಟಿಕ್ ಸೆಕ್ಯೂರಿಟಿ ಕಾರ್ ಇಲ್ಲ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರಲ್ಲ, ಅದಕ್ಕೆ ಪೊಲೀಸವರು ಅವ್ರ ಬೆಟಾಲಿಯನ್ನೇ ನಿಲ್ಸ್ಕೊಂಡ್ಬಿಟ್ಟವ್ರೆ ಇಲ್ಲಿ. ಮತ್ತು ಅಲ್ಲಿ ಪೊಲೀಸವ್ರು ಯಾವಾಗಲೂ ತಿರುಗಾಡ್ತಾ ಇರ್ತಾರೆ, ರೆಡಿಯಾಗಿರ್ತಾರೆ. ವಾರ್ಗೆ ಯಾವ ಟೈಮಲ್ಲಿ ಆಗುತ್ತೋ ಗೊತ್ತಿಲ್ಲ ನೋಡಿ. ಎಲ್ಲ ಥೈಲ್ಯಾಂಡಿಂದ ಬಂದಿರೋ ಅಂಥ ಟೂರಿಸ್ಟ್ಗಳು ಇವರೆಲ್ಲ ಫೇಮಸ್ ರಸ್ತೆನ ತಿರುಗ್ತಾವ್ರೆ. ಚೈನಾದಲ್ಲಿ ಪೆಕ್ಕಿಂಗ್ ಡಕ್ಕು ಸಿಕ್ಕಾಪಟ್ಟೆ ಫೇಮಸ್ಸು. ಫಾರಿನರ್ಸು ಚೈನಾಗೆ ಬರೀ ಈ ಪೆಕ್ಕಿಂಗ್ ಡಕ್ನ ತಿನ್ನಕ್ಕೆ ಅಂತಲೇ ಬರ್ತಾರೆ, ಅಷ್ಟು ಫೇಮಸ್ ಇದು. ದೊಡ್ಡ ರೆಸ್ಟೋರೆಂಟಿಂದ ಹಿಡಿದು ಬೀದಿ ಬದಿಲೂ ಸಹ ಈ ಪೆಕ್ಕಿಂಗ್ ಡಕ್ಕು ತುಂಬಾ ಫೇಮಸ್ಸು. ನೀವು ನೋಡ್ತಾ ಇದ್ದೀರಾ ಚೈನಾ ಬಾತ್ಕೋಳಿ ಸ್ವರ್ಗ ಸೇರ್ಕೊಂಡಿರೋ ಅಂಥ ದೃಶ್ಯನ. ಇಲ್ಲಿ ಏನೋ ಸುಡ್ತಾರೆ, ಬಾತ್ಕೋಳಿನ ಇದು ಗೊತ್ತಿಲ್ಲ. ಡಕ್ ಓಕೆ, ಇದು ಕುರಿ ಅಂತೆ, ಅದು ಬಾತ್ಕೋಳಿ ಅಂತೆ. ವಾಟ್ ಈಸ್ ದಿಸ್? ಶೀಪ್. ಕುರಿನೂ ಸ್ವರ್ಗ ಸೇರ್ಕೊಂಡ್ಬಿಟ್ಟೈತೆ. ತಿನ್ನು ಅಂತವ್ರೆ ಕುರಿನ. ಡಕ್ ಈಟಿಂಗ್ ಮುಂದಿನ ಜನ್ಮ. ಓಕೆ ಶೇಷೆ. ಇಲ್ಲೇನ ಕಪ್ಪುಗಿರೋ ಅಂಥ ಖಾದ್ಯ ಇಟ್ಟವ್ರೆ, ತರತರವಾದಂಥ ಚೈನಾದ ಖಾದ್ಯ. ಏನಾದ್ರು ತಿನ್ನಂಗಿದ್ರೆ ಹೇಳಿ, ಪಾರ್ಸಲ್ ತರ್ತೀನಿ ನಿಮಗೆ. ಏನು ಪಪ್ಸು ಗಿಪ್ಸ್ ಎಲ್ಲ ಇಟ್ಬಿಟ್ಟವ್ರೆ. ಪಪ್ಸ್ ಮಧ್ಯ ಸೀ ಫುಡ್ಡು. ಓಹೋ, 1 2 ಮೋಮೋಸು. ಇಂಡಿಯಾದಲ್ಲೂ ಫೇಮಸ್ ಆಗ್ಬಿಟ್ಟೈತೆ ಚೈನಾದಿಂದ ಮೋಮೋಸು. ಆಹಾರದ ಮೇಲೆ ಎಂಜಲು ಬೀಳಬಾರ್ದು ಅಂತ ಮಾಸ್ಕ್ ಬೇರೆ ಹಾಕ್ಕೊಂಡವ್ರೆ, ಟ್ರಾನ್ಸ್ಪರೆಂಟು.
ಬೇಜಿಂಗಿಗೆ ಬಂದು ಕೆಲವು ದಿನಗಳಾಯಿತು. ಅವತ್ತಿಂದ ಇವತ್ತವರೆಗೂ ದಾರಿಲಿ ಒಂದೇ ಒಂದು ಜಗಳ ನೋಡಲಿಲ್ಲ. ಜನಗಳು ಸಿಕ್ಕಾಪಟ್ಟೆ ಖುಷಿಯಾಗಿ ಜೀವನ ಮಾಡ್ತಾವ್ರೆ ಈ ಸಿಟಿಲಂತೂ. ಇವ್ರು ನೋಡಿ, ಆಕಾಶ ಭೂಮಿ ಎಲ್ಲ ಒಂದು ಮಾಡವ್ರೆ. ಇಲ್ಲಿ ಆಕಾಶ ಭೂಮಿ ಒಂದು ಮಾಡಿ ಫೋಟೋ ತೆಕ್ಕೊಂತವ್ರೆ. ವಯಸ್ಸಾದವರು, ವಯಸ್ಸಿಗೆ ಬಂದಿರೋರು ಯಾರು ಭೇದ ಭಾವ ಮಾಡ್ತೀರಾ, ಎಲ್ಲರೂ ಏಕಾಏಕಿ ಫೋಟೋ ತೆಕ್ಕೊಂತವ್ರೆ. ಇಲ್ಲಿ ವಾಟರ್ ಫಾಲ್ಸ್ ಬೇರೆ ಮಾಡವ್ರೆ. ಗುರು, ನೀವು ನೋಡ್ತಾ ಇದ್ದೀರಾ ಚೈನಾದ ಎಲೆಕ್ಟ್ರಿಕ್ ಕಾರ್ನ. ಚೈನಾ ಅಂತೂ ಪೆಟ್ರೋಲ್ ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿದೆ. ಎಲ್ಲ ಎಲೆಕ್ಟ್ರಿಕ್ ಮಯ. ಈ ಕಾರ್ ನೋಡ್ತಾ ಇದ್ದೀರಾ ನೋಡಿ, ಇದು ಚೈನಾ ಮೇಡು ಝೀಕರ್ ಕಂಪ್ನಿ ಕಾರ್. ಇದು ಈ ಝೀಕರ್ನ ಬೆಲೆ 2,70,000 ಯುವಾನು ಅಂತಂದರೆ 30 ಲಕ್ಷ ಗುರು. 30 ಲಕ್ಷ ಇಂಡಿಯನ್ ರುಪೀಸು. ಎಲೆಕ್ಟ್ರಿಕ್ ಕಾರು 30 ಲಕ್ಷ ಕೊಡ್ಬೋದಾ ಈ ಕಾರ್ಗೆ? ನೋಡಿ, ನಂಗೆ ಗೊತ್ತಿಲ್ಲ. ಓಕೆ ದೇವರು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಗ್ರೇಟ್ ವಾಲ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಚೈನಾದ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಸ್ಪೆಷಲ್ ಆಗಿರೋ ಚೈನಾ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಬೇಜಿಂಗ್, ಚೈನಾ. ಟೇಕ್ ಕೇರ್.